ನ್ಯೂಸ್ ಚಾನಲ್ ಅವರು. ನಿಮ್ಮ ಹೆಸರು ಸರ್? ಲಕ್ಷ್ಮೀಪತಿ ಅಂತ. ಊರು ಏನ್ ಕೆಲಸ ಮಾಡ್ತಾರೆ ಸರ್? ನಿಮ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನ್ ಹೇಳ್ತಾರೆ ಸರ್? ಸರ್, ಅಭಿವೃದ್ಧಿ ನೀರಾವರಿ ಬರ್ಲಿಲ್ಲ, ನೀರಾವರಿ ಕಾಯ್ತಾ ಇದ್ದೀವಿ. ಇಲ್ಲಿಗ್ ಬಂದ್ರೆ ಅಭಿವೃದ್ಧಿ. ಇವತ್ ಬರುತ್ತೆ ನಾಳೆಗ್ ಬರುತ್ತೆ ಅಂತ ಸುಮ್ನೆ ಬುಟಾಟಿಗೆ ಬಿಡ್ತಾ ಇದ್ದಾರೆ ರಾಜಕಾರಣಿಗಳು. ಯಾರು ಏನು ಗೊತ್ತಾ ಇಲ್ಲ, ಅವರು ಅಷ್ಟೇ. ನಿಮ್ ಶಾಸಕರು ಸುರೇಶ್ ಬಾಬು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುರೇಶ್ ಬಾಬು ಮಾಡ್ತವ್ರೆ. ನೀರ್ ಬಂದ್ಮೇಲೆ ತಾನೆ ಸುರೇಶ್ ಬಾಬು ನೀರ್ ಬಂದು ಸರ್ಕಾರದಿಂದ ಅವರಿಗೆ ಅನಿಸಿದಾಗ ಅವ್ರು ಮಾಡಿಸ್ಕೊಡ್ತಾರೆ ಅಂತ. ಸರ್ಕಾರದ ಬಿಡುಗಡೆ ಮಾಡಕ್ ದುಡ್ಡಿಲ್ವಲ್ಲ ಸರ್, ಎಲ್ಲ ಗೃಹಲಕ್ಷ್ಮಿ ಗ್ಯಾರಂಟಿಗಳು ಇನ್ ನಿಂತ್ರೆ ಎಲ್ಲ ಫ್ರೀ ಯೋಜನೆಗಳೆಲ್ಲ ಹಣ ಎಲ್ಲ ಖರ್ಚಾಗಿದೆ, ಅಭಿವೃದ್ಧಿ ಖರ್ಚಾಗಿದೆ ಇಲ್ಲ ಅಂತ ಹೇಳ್ತಿದಾರೆ. ಸರ್ಕಾರದಿಂದ ಕಾಂಗ್ರೆಸ್ ಶಾಸಕರಿಗೆ ದುಡ್ಡಿಲ್ವಲ್ಲ, ಜೆಡಿಎಸ್ ನವ್ರಿಗೆ ಏನ್ ದುಡ್ಡು ಕೊಡ್ತೀವಿ? ಎಲ್ಲ ಗ್ಯಾರಂಟಿ 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 ಅಂತ ಜನಸಾಮಾನ್ಯರನ್ನ ಗ್ಯಾರಂಟಿ ಮಾಡ್ತಾರ ಅಷ್ಟೇ. ಫ್ರೀ ಬಸ್ ಬಿಟ್ರಲ್ಲ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಬಸ್ ಅದೇ ಹೆಂಡತಿರು ಹೋಗ್ತಾರೆ, ಗಂಡುಗಳು ಹೋಟ್ಲಿಗೆ ಉಂಟೇವೆ ಅಷ್ಟೇ. ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ ನಿಮ್ಗೆ? ಎಲ್ಲಿ ಬರುತ್ತೆ ಸರ್? 1 ತಿಂಗಳಾಗಿರಿ 4 ತಿಂಗಳು ಗೃಹಲಕ್ಷ್ಮಿಗೆ ಹೆಂಗಸಿಗೆ ಖರ್ಚಿಗೆ ದುಡ್ಡು ಕೊಡ್ದವ್ರೆ, ಗಂಡುಗಳಿಗೆ ಇಟ್ಟಿದ್ದಾಗ ಮಾಡ್ತಾವ್ರೆ ಕಾಂಗ್ರೆಸ್ ಸರ್ಕಾರ ಅಷ್ಟೇ. ದಿನದಿಂದ ದಿನಕ್ಕೆ ಸೀಟು ಅವ್ರು ಕಿತ್ತಾಡ್ಕೊಂಡು ಇಷ್ಟೊತ್ತು ಸಿದ್ದಾಬಾಯಿ ಗ್ಯಾರಂಟಿ ಕೊಟ್ಟಿದ್ದ ಡಿ ಕೆ ಶಿವಕುಮಾರ್ ಗ್ಯಾರಂಟಿ. ದಿನದಿಂದ ದಿನಕ್ಕೆ ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾನೆ ಇದೆ. ಗ್ಯಾಸ್ ಆಗ್ಲಿ, ದಿನಸಿ ಐಟಮ್ ಆಗ್ಲಿ, LPG ಆಗ್ಲಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅದು ಕೊಂಡವ್ರೆ, ಸ್ಟೇಟ್ ಗೌರ್ಮೆಂಟ್ ಇಂದು 49 ರೂಪಾಯಿ 50 ರೂಪಾಯಿ ಟ್ಯಾಕ್ಸ್ ಹಾಕಿ ಪೆಟ್ರೋಲ್ ಕೊಡ್ದವ್ರೆ, ಡೀಸೆಲ್ ಕೊಡ್ದವ್ರೆ, ಗ್ಯಾಸ್ ಕೊಡ್ತಾರೆ. ದುಡ್ಡು ಕರ್ನಾಟಕ ಸ್ಟೇಟ್ ಅಲ್ಲಿ ಬರೀ ಗ್ಯಾರಂಟಿ ಹೋಗ್ಬೇಕಾದ್ರೆ ನಮ್ಗಿನ್ನೇ ಕಮ್ಮಿ ಮಾಡ್ತಾರೆ ಜಾಸ್ತಿ. ಜನತಾ ಬಂದ ಮೇಲೆ ಶ್ರೀಮಂತರು ಮಧ್ಯಮ ವರ್ಗದವರು ಬಡವರೇನೋ ಕೂಲಿ ಮಾಡ್ಕೊಂಡ್ ತಿಂತಿದೀವಿ. ಮಧ್ಯಮ ವರ್ಗದವರು ಜೀವನ ಅಲ್ಲೋಲ ಕಲ್ಲೋಲ ಆಯ್ತು. ಶ್ರೀಮಂತರಂಗ ದುಡ್ಡು ಐತಿ ತಿಂತಾರೆ, ಬಡವರುಗಳಿಗೆ ದುಡ್ಡಿಲ್ವಲ್ಲ, ಕೂಲಿ ಮಾಡ್ಬೇಕು. ಅವ್ರು 90 ಕುಡಿಯೋದಕ್ಕೂ ದುಡ್ಡಿಲ್ಲ, 90 ಕುಡಿಯೋದು 10 ರೂಪಾಯಿ ಜಾಸ್ತಿ. ನಿಮ್ ಸಾರ್ವಜನಿಕ ಆಸ್ಪತ್ರೆ ಕುಂದುಕೊರತೆಗಳು ಏನಾದ್ರು ಹೇಳ್ತೀರಾ? ಆಸ್ಪತ್ರೆ ಇನ್ನೇನ್ ತೋರಿಸ್ತೀವಿ, ಹೋಗ್ತಿದ್ದೀವಿ ತುಮಕೂರು, ಬೆಂಗಳೂರು, ಚಿತ್ತೂರಿಗೆ ಬರ್ಕೊಡ್ತಾರೆ. ನಿನ್ನೆ ಒಂದು ಸುಮ್ನೆ ಹಾರ್ಟ್ ಅಟ್ಯಾಕ್ ECG ಮಾಡಿ ತುಮಕೂರಿಗೆ ಬರ್ಕೊಟ್ಟಾರೆ, ಬೆಂಗಳೂರಿಗೆ ಬರ್ಕೊಟ್ಟಾರೆ. ಜಯದೇವ ಕರ್ಕೊಂಡು ಹೋದ್ರು, ಸುಮ್ನೆ ವಾಪಸ್ ಕರ್ಕೊಂಡು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಡಾಕ್ಟರ್ಗಳು ಬರ್ತಾರೆ. ಎಮರ್ಜೆನ್ಸಿ ಹೋದ್ರೆ ಸಾಕಲ್ಲ, ತುಮಕೂರು ಬೆಂಗಳೂರು ಇಲ್ಲ ಅಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ವೈದ್ಯಾಧಿಕಾರಿ. ಶಾಸಕರು ಹೋಗತ್ತಿ ಡಾಕ್ಟರ್ ಇರ್ತಾರೆ, ಶಾಸಕರು ಇಲ್ಲ ಅಂತಿದ್ದಂಗೆ ಡಾಕ್ಟರ್ ಯಾರು ಬಂದ. ನೈಟ್ ಹೋಗಿ ನೀವು ಬಿಟ್ ಮಾಡಿ ಮಾಧ್ಯಮದವ್ರು, ನೈಟ್ ಯಾರೆಲ್ಲ ನರ್ಸ್ ಬಿಟ್ಟು ಯಾರು ಇಲ್ಲ, ಡಾಕ್ಟರ್ ರೂಮಲ್ಲಿ ಮನೆಗಿರ್ತಾರೆ, ಎಬ್ಬಿಸ್ಕೊಂಡ್. ವೈದ್ಯಾಧಿಕಾರಿಗಳು ಆಸ್ಪತ್ರೆಗಳಲ್ಲಿ ಇನ್ ಟೈಮಿಗೆ ಇರಲ್ಲ ಅಂತ ಹೇಳ್ತಾ ಇದ್ರ. ನಿಮ್ ಕ್ಷೇತ್ರದಲ್ಲಿ ನಿಮ್ ಸುರೇಶ್ ಬಾಬು ಶಾಸಕರು ಒಂದು ವಾರಕ್ಕೊಂದ್ಸಲ ಸುರೇಶ್ ಬಾಬು ಅವರು ವಾರಕ್ಕೊಂದ್ಸಲ ಮೀಟಿಂಗ್ ಮಾಡ್ತಾರೆ ಅಂತ. ವಾರಕ್ಕೊಂದ್ಸಲ MLA ಮಾಡ್ತಾರೆ. MLA ಬರೋದ್ ದಿವ್ಸ ಮಾತ್ರ ಎಲ್ಲ ಬಿಡ್ತಾರೆ. MLA ಜನತಾ ದರ್ಶನ ಅಂತ ಮಾಡ್ತಾವ್ರೆ, ಪಾಠನೇ ಮಾಡ್ಕೊಡ್ತಾರೆ. ಏನಂದ್ರೆ ಈಗ ಸಂತೋಷ ಪಡೋ ವಿಷಯ ಏನಂದ್ರೆ ತಹಸೀಲ್ದಾರ್ ದಕ್ಷ ಅಧಿಕಾರಿ ಹಾಕಿದ್ರೆ ಅದ್ರಿಂದ ಜನಸಾಮಾನ್ಯ ಕಾರ್ಯಕರ್ತರು ಕೆಲಸ ಆಗ್ತಾರೆ. ಅವರೆಲ್ಲ